ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಹೈ ಡ್ರಾಮಾ. ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಸಭೆ. ದೆಹಲಿ ಸಿಎಂ ಕುರ್ಚಿ ಫೈಟ್ ಹೈ ಡ್ರಾಮಾ. ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಸಭೆ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಸಿಎಂ ಬದಲಾವಣೆ ಬಗ್ಗೆ ನನಗೇನು ಗೊತ್ತಿಲ್ಲ. ರಾಜ್ಯಸಭೆ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆ. ಡಿಕೆ ಸಿದ್ದರಾಮಯ್ಯ ಜೊತೆ ಮಾತಾಡ್ತಿದ್ದಾರೆ. ನಾನು ಹಿರಿಯ, ಸಾಕಷ್ಟು ಸಾರಿ ಮಂತ್ರಿಯಾಗಿದ್ದೇನೆ, ನಾನು ಮಂತ್ರಿಯಾಗುವ ಯಾವುದೇ ಆಸೆಗಳಿಲ್ಲ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆ ಇದು. ದೆಹಲಿ ಸಿಎಂ ಕುರ್ಚಿ ಫೈಟ್ ಹೈ ಡ್ರಾಮಾ. ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಸಭೆ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಆಸೆ ಇಲ್ಲ, ನಾನು ಪಕ್ಷದಲ್ಲಿ ಹಿರಿಯ, ನನಗೆ ಯಾವುದೇ ಮಂತ್ರಿಗಿರಿಯ ಬಗ್ಗೆ ಆಸೆ ಇಲ್ಲ ಅಂತ ಹೇಳಿದ್ದಾರೆ. ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ರಾಜಕೀಯವಾಗಿ ಆಸೆ ಇಲ್ಲ ಇಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಆಸೆ ಇದೆ ಅಂತ ಇರುತ್ತೆ ಅಂತ. ಬಟ್ ಇಲ್ಲಿ ದೇಶಪಾಂಡೆ ಅವರು ಹೇಳಿರುವಂತಹ ವಿಚಾರ, ನನಗೆ ರಾಜಕೀಯವಾಗಿ ಯಾವುದೇ ಆಸೆ ಇಲ್ಲ. ಬಟ್ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಚರ್ಚೆ ನಡೆಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ. ಇನ್ನು ಮುಂದಿನ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಚರ್ಚೆ ಆಗ್ತಾ ಇದೆ ಅಂತ. ಇವತ್ತು ಡೆಲ್ಲಿಗೆ ಮುಖ್ಯವಾಗಿ ಸಿಎಂ ಹೋಗಿದ್ದು ರಾಜ್ಯಸಭಾ ಎಲೆಕ್ಷನ್ಸ್ ಇವೆ. ನಮ್ಮ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಆಗಬೇಕಾಗಿದೆ, ನೇಮಕಾತಿ ಆಗಬೇಕಾಗಿದೆ, ಕೌನ್ಸಿಲ್ ಎಲೆಕ್ಷನ್ಸ್ ಬರ್ತಾ ಇವೆ. ಇದು ಹೊರತಾಗಿ ಸರ್ಕಾರದ ಹಲವಾರು ಕೆಲಸ ಕೇಂದ್ರ ಸರ್ಕಾರದಲ್ಲಿ ಇರ್ತವೆ. ಅಲ್ಲಿ ಕೆಲವು ಸಚಿವರು ಸಹ ಭೇಟಿ ಆಗಬೇಕಾಗ್ತದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಸರ್ಕಾರದ್ದು ಮತ್ತು ಪಕ್ಷದ್ದು ಕೆಲಸ ಮಾಡಲಿಕ್ಕೆ ದಿಲ್ಲಿಗೆ ಹೋಗಿದ್ರು. ಯಾರು ಹೇಳಿದ್ದಾರೆ ನಿಮಗೆ? ಇದು ನೀವೇ ಎಲ್ಲ ಸೃಷ್ಟಿ ಮಾಡೋದಿದು. ಕಾಂಗ್ರೆಸ್ ಶಾಸಕರೇ ಕೆಲವರು ಅಭಿಪ್ರಾಯ ನೋಡಿ, ಅಭಿಪ್ರಾಯ ಯಾರ್ದೇನದೆ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಒಂದು ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವಿಚಾರ ಇಲ್ಲ, ಅದು ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣ ಮಾಡುವ ಪರಿಸ್ಥಿತಿ ಇಲ್ಲ. ನನಗೇನು ಗೊತ್ತಿಲ್ಲ. ರಿಷಬಲ್ ಮಾಡಬೇಕಂತ ಸಿಎಂ ಹೇಳ್ತಿದ್ರು. ಬಟ್ ಈ ಸಲುವಾಗಿ ಈ ಸತಿ ಹೋಗಿದಾರ ಅಂತ ನನಗೇನು ಕಾಣಿಸೋದಿಲ್ಲ. ನಾ ಹಿರಿಯರಿದ್ದೀನಿ, ನಾ ಯಾವ ಆಕಾಂಕ್ಷೆನೂ ಇಲ್ಲ, ಎಲ್ಲ ಮುಗಿಸಿದ್ದೇನೆ. ಇವತ್ತು ಡೆಲ್ಲಿಗೆ ಮುಖ್ಯವಾಗಿ ಸಿಎಂ ಹೋಗಿದ್ದು ರಾಜ್ಯಸಭಾ ಎಲೆಕ್ಷನ್ಸ್ ಇವೆ. ನಮ್ಮ ಪಕ್ಷದ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಹೈ ಡ್ರಾಮಾ ನಡೀತದೆ. ಒಂದು ಕಡೆ ನೋಡಿ, ಹಲವಾರು ಸಚಿವರು ಕೂಡ, ಹಲವಾರು ಶಾಸಕರು ಕೂಡ ಇದೀಗ ಸಿದ್ದರಾಮಯ್ಯ ಜೊತೆ ಪ್ರಯಾಣವನ್ನು ಬೆಳೆಸಿದ್ದು ಕೂಡ ಉಂಟು, ನಾವು ಗಮನಿಸಿದ್ವಿ. ಇದೀಗ ದೇಶಪಾಂಡೆ ಅವರು ಹೇಳ್ತಾ ಇರುವಂಥದ್ದು, ನಾನು ಯಾವುದೇ ಆಕಾಂಕ್ಷಿ ಇಲ್ಲ, ನಾನು ಹಿರಿಯ ಹೌದು, ಬಟ್ ಆಕಾಂಕ್ಷಿ ಏನಿಲ್ಲ. ಚರ್ಚೆ ನಡೀತಾ ಇದೆ, ಮುಂದಿನ ಎಲೆಕ್ಷನ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಸಿದ್ದು, ಡಿ.ಕೆ. ಶಿವಕುಮಾರ್ ಚರ್ಚೆ ಆಗ್ತಾ ಇದೆ, ಅವರು ಚರ್ಚೆ ಮಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಬಟ್ ಇಲ್ಲಿ ಈಗಾಗಲೇ ನೋಡಿ, ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಎಲ್ಲ ಏನು ಸಿಎಂ ಕುರ್ಚಿ ಬದಲಾವಣೆಯ ವಿಚಾರದಿಂದ ಹಿಡಿದು ಸಂಪುಟ ಸರ್ಜರಿ ಹಿಡಿದು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಇಲ್ಲಿ ವಿಚಾರಗಳು ಒಂದಾದರೆ ಇನ್ನೊಂದು ಆಗಬೇಕು ಅನ್ನುವಂಥ ಮಟ್ಟಿನಲ್ಲಿರುವಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ಮುಂದೆ ಸಾಕಷ್ಟು ಸವಾಲು. ಬಟ್ ದೇಶಪಾಂಡೆ ಅವರು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ಆಕಾಂಕ್ಷಿ ಇಲ್ಲ ಅಂತ.